ಭಾರತಿ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ನಾನು ವಿಘ್ನ ನಿವಾರಕನಾದ ಗಣೇಶನನ್ನು ಸ್ಮರಿಸುತ್ತಾ ನಿಮ್ಮ ಜೊತೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಸಂಪ್ರದಾಯ, ಸಂಸ್ಕೃತಿ, ಆಚಾರ, ವಿಚಾರಗಳ ಬಗ್ಗೆ ಶೇರ್ ಮಾಡಲು ಇಚ್ಛಿಸುತ್ತಿದ್ದೇನೆ. ನಮ್ಮ ದೇಶದಲ್ಲಿ ಇಡೀ ವಿಶ್ವದ ಬಗ್ಗೆ ಪ್ರತಿಯೊಬ್ಬರು ಅಧ್ಯಯನ ಮಾಡಲು ಇಚ್ಛಿಸುವುದು ಮನುಷ್ಯನ ಸಹಜ ಗುಣ. ಆದರೆ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಸಂಗತಿಗಳು, ಅಂದಿನ ಕಾಲದ ಆಚರಣೆ, ಪಾಲನೆ ಮಾಡುವ ವಿಧಾನಗಳು ಹೇಗಿರುತ್ತಿತ್ತು ಎಂದು ತಿಳಿದುಕೊಳ್ಳಲು ದಾಖಲೆಗಳು ನಮಗೆ ಬೇಕೇ ಬೇಕು. ಕೇವಲ ಕಲ್ಪನೆ ಮಾಡಿಕೊಂಡು ಹೇಳುವುದು ಸರಿ ಮತ್ತು ಸೂಕ್ತ ಅಲ್ಲವೇ ಅಲ್ಲ. ಇತಿಹಾಸ ಮತ್ತು ದಾಖಲೆಗಳು ಮುಂದಿನ ಯುವ ಪೀಳಿಗೆಗೆ ನಮ್ಮ ಆಚಾರ ವಿಚಾರಗಳ ಬಗ್ಗೆ ತಿಳಿಸಿಕೊಡುತ್ತವೆ. ಹೀಗೆ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಇತಿಹಾಸ ನಡೆದುಕೊಂಡು ಬಂದಿದೆ. ಹೀಗೆ ಸಂಸ್ಕರಣೆ ಮಾಡುವ ಕೆಲಸ ನಮ್ಮ ಋಷಿ ಮುನಿಗಳಿಂದ ಆಗಿದೆ ಎನ್ನುವುದು ಸತ್ಯ. ಭಾರತೀಯ ಪರಂಪರೆಯಲ್ಲಿ ಋಷಿ ಮುನಿಗಳು ನಮ್ಮ ನೈತಿಕ ಬದುಕು, ಸಾತ್ವಿಕ ಜೀವನ ಹೇಗಿರಬೇಕು ಎನ್ನುವುದನ್ನು ಸಂಗತಿ ಉದಾಹರಣೆಗಳ ನಿರ್ದೇಶನ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಪ್ರಾಚೀನ ಕಾಲದಲ್ಲಿ ಕಾಗದ ಲೇಖನಗಳು ಇರುತ್ತಿರಲಿಲ್ಲ. ಆಗ ಋಷಿ ಮುನಿಗಳು ಪ್ರತಿಯೊಂದು ಸಂಗತಿ, ವಿಷಯಗಳು ತಾಳೆಗರಿಯಲ್ಲಿ ಬರೆದು ಇಟ್ಟಿದ್ದರು. ಹೀಗೆ ತಾಳೆಗರಿ ಪತ್ರಗಳಲ್ಲಿ ಬಂದಿನ ವಿಚಾರಗಳು ಭದ್ರವಾಗಿ ಕುಳಿತಿದೆ. ಕಾಲದಿಂದ ಕಾಲಕ್ಕೆ ಈ ಪತ್ರಗಳು ನಮ್ಮ ಪೂರ್ವಿಕರು ಸಂಸ್ಕರಣೆ ಮಾಡಿಕೊಂಡು ಬಂದಿದ್ದಾರೆ. ಈ ರೀತಿಯ ಗೌಪ್ಯವಾಗಿ ಇರುವ ಸಂಗತಿಗಳನ್ನು ನಾವು ಆಯಾ ಕಾಲಕ್ಕೆ ತಕ್ಕಂತೆ ಜನರಿಗೆ ಅನುಕೂಲ ಆಗಲು ಇಂದು ಇಂಟರ್ನೆಟ್ ರೂಪದಲ್ಲಿ ಹೊರಗೆ ತರಲು ಅವಕಾಶಗಳು ವಿಫಲವಾಗಿದೆ. ಒಂದು ದೇಶದ ಜನರ ಗುಣ, ಸ್ವಭಾವ, ನಡತೆ, ವರ್ತನೆ ಕಂಡುಹಿಡಿಯಲು ಸಾಧ್ಯವಾಗುವುದು ಈ ದೇಶದ ಇತಿಹಾಸ ಸಾಕ್ಷಿ ಎನ್ನುತ್ತಾರೆ ಬುದ್ಧಿವಂತರು. ಅಂಥ ಒಂದು ಪ್ರಯತ್ನ ತಲೆಮಾರುಗಳಿಂದ ಮಾಡಿಕೊಂಡು ಬಂದಿವೆ. ಭಾರತೀಯ ಆಚಾರ ವಿಚಾರಗಳಲ್ಲಿ ಭಾವನೆಗಳು, ವಾಸ್ತವಿಕತೆ, ವೈಚಾರಿಕತೆ ತುಂಬಿದೆ ಎನ್ನುವುದು ಮಾತ್ರ ಸತ್ಯ. ಹಾಗೆ ನಾನು ನನ್ನ ಮುಂದಿನ ನಿಮ್ಮ ವಿಡಿಯೋದಲ್ಲಿ ನಾವು ಬಾಗಿಲಿಗೆ ತೋರಣವನ್ನು ಹೇಗೆ ಹಾಕಬೇಕು, ರಂಗೋಲಿಯನ್ನು ಹೇಗೆ ಹಾಕ್ತೀವಿ, ಆಮೇಲೆ ಮಣ್ಣಿನ ಪಾತ್ರೆಯಲ್ಲಿ ಹೇಗೆ ಅಡುಗೆ ಮಾಡಬೇಕು ಅನ್ನೋದನ್ನು ನಾನು ನನ್ನ ಮುಂದಿನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮಗೆ ಇಷ್ಟವಾದಲ್ಲಿ ಬೇರೆಯವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.